ಯಾವುದೇ ಒಂದು ಸಿನಿಮಾ ಆಗಲಿ, ನನಗೆ ಆ ಒಂದು ಸಿನಿಮಾ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಆ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ, ಆ ಒಂದು ಸಿನಿಮಾನ ರಿವ್ಯೂ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನ್ನ ಒಂದು ಉದ್ದೇಶ ಇಷ್ಟೇ, ಯಾವುದಾದ್ರೂ ಸಿನಿಮಾ ಚೆನ್ನಾಗಿಲ್ಲ ಅಂತ ನಮಗನ್ನಿಸ್ದಾಗ ಅದನ್ನು ಬೇರೆಯವ್ರಿಗೆ ತಿಳಿಸ್ಬಾರ್ದು, ಚೆನ್ನಾಗಿಲ್ಲ ಆ ಒಂದು ಸಿನಿಮಾ ಅಂತ. ಅದ್ರ ಬದಲು ನಾವು ಸುಮ್ಮನೆ ಇದ್ಬಿಡ್ಬೇಕು. ಯಾಕೆ ಅಂತಂದರೆ ನಾವು ಏನು ಮಾತಾಡ್ತೀವಿ ಅದು ಜನಗಳಿಗೆ ತಲುಪುತ್ತೆ. ನಾವು ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಬೇಗ ತಲುಪುತ್ತೆ ಜನಗಳಿಗೆ. ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಚೆನ್ನಾಗಿಲ್ಲ ಅನ್ನೋದು ಬೇಗ ತಲುಪುತ್ತೆ. ಆವಾಗ ಕೆಲವೊಂದಷ್ಟು ಜನ ಸಿನಿಮಾ ನೋಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಯಾರೇ ಆದರೂ ಅಷ್ಟೇ ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಕೆಲವೊಂದು ಸಲ ನಮ್ಗೆ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಹಂಗನ್ಬಿಟ್ಟು ನಮ್ಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೂ ಚೆನ್ನಾಗಿಲ್ಲ ಅಂತ ಹೇಳೋದು ನಾವು ತಪ್ಪು. ಆ ಒಂದು ಕಾರಣಕ್ಕೆ ನೀವು ನೋಡಿರ್ಬೋದು, ನಾನು ಕುರುಕ್ಷೇತ್ರ ಸಿನಿಮಾ ಬಗ್ಗೆ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡಿರಲಿಲ್ಲ. ಬಟ್ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಆ ಒಂದು ಟ್ರೈಲರ್ ಮೇಲೆ. ಫಸ್ಟ್ನೇ ಟ್ರೈಲರ್ ಗೊತ್ತಲ್ಲ, ಆ ಒಂದು ಟ್ರೈಲರ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಯಾವ ರೀತಿ ಎಕ್ಸೈಟ್ಮೆಂಟ್ ಇತ್ತು ಅಂತಂದರೆ, ದರ್ಶನ್ ಅವರ 50ನೇ ಸಿನಿಮಾ, ನಿಮ್ಗೆ ಗೊತ್ತಿರೋದೇ ಅವರ ಕ್ರೇಜ್ ಯಾವ ರೀತಿ ಇರುತ್ತೆ ಅಂತ. ಸೊ ಅವರೊಂದು ಸಿನಿಮಾ ಯಾವ ರೀತಿ ತೋರಿಸ್ತಾರೆ ಅನ್ನೋದು ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಆ ಒಂದು ಸಿನಿಮಾ ಟ್ರೈಲರ್ನ ನಾನು ರಿವ್ಯೂ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಬಟ್ ಆ ಒಂದು ಟ್ರೈಲರ್ನ ನೋಡಿಬಿಟ್ಟು ನಿಜವಾಗ್ಲೂ ಬೇಜಾರಾಗೋಯಿತು, ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಆ ಒಂದು ಕಾರಣಕ್ಕೆ ನಾನು ಆ ಒಂದು ಸಿನಿಮಾ ಟ್ರೈಲರ್ನ ನಾನು ರಿವ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ನೀವು ನೋಡಿರ್ಬೋದು. ಯಾಕೆ ಅಂತಂದರೆ ನನಗೆ ಇಷ್ಟ ಆಗಲಿಲ್ಲ ಆ ಒಂದು ಟ್ರೈಲರ್. ನಾನು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾನು ನಿಮಗೆಲ್ಲ ಚೆನ್ನಾಗಿಲ್ಲ ಕಣ್ರಪ್ಪ ಟ್ರೈಲರ್ ನೋಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಅದು ಬೇಡ. ಕನ್ನಡ ಸಿನಿಮಾ ಲೆವೆಲ್ಗಳೀಗ ಬೇರೆ ಲೆವೆಲ್ಗೆ ಹೋಗ್ತದೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಅದನ್ನ ನಾವೇ ಹಾಳು ಮಾಡಬಾರ್ದು ಅಲ್ವಾ? ಸಿನಿಮಾ ಇಷ್ಟ ಆಗಲಿಲ್ವಾ, ಮಾತಾಡಬೇಡಿ, ನೆಮ್ಮದಿಯಾಗಿ ಕುತ್ಕೊಬಿಡಿ ಸೈಡಲ್ಲಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರು ಮಾತಾಡೋದಕ್ಕೆ ಹೋಗ್ಬಿಡಿ. ಸೊ ಇವಾಗ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದರೆ, ಕುರುಕ್ಷೇತ್ರ ಸಿನಿಮಾ ಟ್ರೈಲರ್ ಸೆಕೆಂಡ್ನೇ ಟ್ರೈಲರ್ ಬಂತು. ಆ ಒಂದು ಟ್ರೈಲರು ನನಗಂತೂ ತುಂಬ ಇಷ್ಟ ಆಯಿತು. ಸೀರಿಯಸ್ಲಿ ನನಗಂತೂ ಇವಾಗ ನಿಜವಾಗ್ಲೂ ಇಂಟ್ರೆಸ್ಟ್ ಬಂತು ಆ ಒಂದು ಸಿನಿಮಾ ಮೇಲೆ. ಆ ಫಸ್ಟ್ನೇ ಟ್ರೈಲರ್ ಬಂದು ಈ ಒಂದು ಟ್ರೈಲರ್ನ ಅಲ್ಲಿಗೆ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್, ಆ ಒಂದು ನಾನೇನು ಅಂದ್ಕೊಂಡಿದ್ದೆ ಅದನ್ನ ಮಾತಾಡ್ಬೋದಿತ್ತು. ಬಟ್ ಇರಲಿ, ಓಕೆ, ಏನೋ ಒಂದು ತಪ್ಪುಗಳಾಗುತ್ತೆ ಕೆಲವೊಂದು ಸಲ. ಯಾರೆಲ್ಲ ಟ್ರೈಲರ್ ನೋಡಿಲ್ಲ, ಹೋಗಿ ದರ್ಶನ್ ಅವರ ಒಂದು ಅಫಿಷಿಯಲ್ ಪೇಜ್ ಇದೆ ಫೇಸ್ಬುಕ್ಕಲ್ಲಿ. ಯೂಟ್ಯೂಬಲ್ಲಿ ನನಗೆಲ್ಲೂ ಸಿಕ್ಕಿಲ್ಲ, ಅವರ ಒಂದು ಅಫಿಷಿಯಲ್ ಪೇಜಲ್ಲಿ ನನಗೆ ಸಿಕ್ತು. ಇವತ್ತು 2 ಗಂಟೆಗೆ ಆ ಒಂದು ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಿಜವಾಗ್ಲೂ ನೀವೊಂದು ಟ್ರೈಲರ್ನ ನೀವೇನಾದರೂ ಇವಾಗ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ತುಂಬ ಹೆಮ್ಮೆ ಪಡ್ತೀರಾ. ಕನ್ನಡ ಸಿನಿಮಾಗಳು ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ಇಷ್ಟ ಆಯಿತು. ನಾನು ಪ್ರತಿಯೊಂದೂ ಆ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಾನು ರಿವ್ಯೂ ಮಾಡೋ ರೀತಿನೇ ಬೇರೆ ಇರುತ್ತೆ. ಸೊ ಸೂಪರಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಆ ಒಂದು ಸಿನಿಮಾಗೆ ಕಳೆ ಬಂತು ಅಂತಲೇ ಹೇಳ್ಬೋದು. ಕಾಯ್ತಾ ಇದ್ದೀನಿ ಆ ಒಂದು ಸಿನಿಮಾಗೆ, ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ಸಿನಿಮಾನ ಫಸ್ಟ್ ಶೋ ನೋಡ್ಬಿಟ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಸದ್ಯಕ್ಕೆ ಆ ಒಂದು ಹೋಗಿ ಟ್ರೈಲರ್ನ ನೋಡಿ ಎಲ್ರಿಗೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ಟ್ರೈಲರ್. ಸೊ ಯಾರೆಲ್ಲ ಟ್ರೈಲರ್ ನೋಡಿದ್ದೀರಾ ಕಮೆಂಟ್ ಮಾಡಿ, ಹೇಗನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.